ಟೈಮ್ ಲೂಪ್ ಅನ್ನೋದು ನಿಜವಾಗ್ಲೂ ಇದೆಯಾ? ನಿಜವಾಗ್ಲೂ ಟೈಮ್ ರಿಪೀಟ್ ಆಗ್ತಿದೆಯಾ? ಏನಕ್ಕಪ್ಪ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತಂದರೆ, 2025 ಮತ್ತು 1941 ಎರಡೂ ಕ್ಯಾಲೆಂಡರು ಎಕ್ಸಾಕ್ಟಾಗಿ ಸೇಮ್ ಇದೆ. ಸೇಮ್ ಡೇಸ್, ಸೇಮ್ ಮಂತ್ಸ್. ಅಲ್ಲಿ ಏನು ಟ್ರ್ಯಾಜಿಡಿಕ್ ಇನ್ಸಿಡೆಂಟ್ಸ್ಗಳು ಆಗಿತ್ತು, ಸ್ವಲ್ಪ ಡೆತ್ ಆಗಿತ್ತು, ಅದೆಲ್ಲನೂ ಹೇಳ್ತೀನಿ. 2025ರಲ್ಲೂ ಅಷ್ಟೇ ತುಂಬ ಡೆತ್ ಆಗ್ತಾಯಿದೆ. ಜನವರಿಯಿಂದ ಸ್ಟಾರ್ಟಾಗಿ ಇನ್ನೂ ಎಂಡ್ ಆಗೇ ಇಲ್ಲ. ಒಂದಾದ್ಮೇಲೆ ಒಂದು ಇನ್ಸಿಡೆಂಟ್ಗಳನ್ನ ನಾವು ನೋಡ್ತಾನೆ ಇದ್ದೀವಿ. ಸೊ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾಗಿತ್ತು 1941 2025ರಲ್ಲಿ ಜನವರಿಯಿಂದ ಹಿಡಿದು ಇಲ್ಲಿ ತನಕ ಏನೇನಾಗಿದೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿತ್ ಡೇಟ್ ವಿತ್ ಪ್ರೂಫ್ ಸಮೇತ. ಸೊ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಏನಕ್ಕಪ್ಪ ಟೈಮ್ ರಿಪೀಟ್ ಆಗ್ತಿದ್ದು, ಏನಕ್ಕೆ ಈ ವಿಷಯ ಬಂತು ಅಂತಂದರೆ, 2025 ಕ್ಯಾಲೆಂಡರು ಮತ್ತು 1941 ಎರಡೂ ಕ್ಯಾಲೆಂಡರು ಎಕ್ಸಾಕ್ಟ್ ಸೇಮ್ ಡೇಟ್ಸ್, ಎಲ್ಲ ಸೇಮು. ಸೊ ಎಲ್ಲ ಡೇಟು ಸೇಮು, ಡೇ ಸೇಮ್ ಇದ್ಬಿಟ್ಟು ರಿಪೀಟ್ ಆಗ್ತಿದೆಯಾ ಅಂತ ಕೇಳ್ಬೋದು. ಸೊ ಇಲ್ಲ, ಏನಕ್ಕೆ ಈ ವಿಷಯ ಬಂತು ಅಂದರೆ, ಮೇಯ್ನಾಗಿ 1941ರಲ್ಲೂ ಅಷ್ಟೇ ತುಂಬ ಡೆತ್ ಆಗಿತ್ತು. ಮಿಲಿಯನ್ ಗಟ್ಟಲೆ ಜನ ಸತ್ತೋಗಿದ್ರು. ಏನಕ್ಕೆ ಅಂತಂದರೆ, ಆ ಟೈಮಲ್ಲಿ ವರ್ಲ್ಡ್ ವಾರ್ 2 ನಡೀತಾ ಇತ್ತು. ವರ್ಲ್ಡ್ ವಾರ್ 2 ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ, 1 ಸೆಪ್ಟೆಂಬರ್ 1939ಇಂದ ಹಿಡಿದು 2 ಸೆಪ್ಟೆಂಬರ್ 1945 ತನಕ. ಇದ್ರ ಮಧ್ಯೆ ಬರೋದು 1941. ಆ ವರ್ಷದಲ್ಲೂ ಅಷ್ಟೇ ತುಂಬ ಜನ ಸತ್ತೋದ್ರು. 70ರಿಂದ 85 ಮಿಲಿಯನ್ ಜನ ಸತ್ತೋಗಿರೋದು ಆ ಟೈಮಲ್ಲಿ, ವರ್ಲ್ಡ್ ವಾರ್ 2 ಟೈಮಲ್ಲಿ. ಅದರಲ್ಲೂ 1941ನಲ್ಲಿ ಎಕ್ಸಾಕ್ಟಾಗಿ ತುಂಬ ಅಂದರೆ ತುಂಬ ಜನ ಸತ್ತೋಗ್ಬಿಟ್ರು. ಸೊ 2025 ಅಷ್ಟೇ ಒಂದು ಜನವರಿಯಿಂದ ಹಿಡಿದು ಇಲ್ಲಿ ತನಕನೂ ಇನ್ಸಿಡೆಂಟ್ಸ್ಗಳು ಒಂದಾದ್ಮೇಲೆ ಏನಾದರೂ ಆಗ್ತಾನೇ ಇದೆ. ಪ್ಲೇನ್ ಕ್ರ್ಯಾಶ್ ಆಗಿರ್ಬೋದು, ಜಮ್ಮು ಕಾಶ್ಮೀರಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು. ಪಹಲ್ಗಾಮ್ ಅಟ್ಯಾಕಲ್ಲೂ ಅಷ್ಟೇ ತುಂಬ ಜನ ಸತ್ತೋದ್ರು. ಅದರಲ್ಲಿ ನಮ್ಮ ಹಿಂದೂಸ್ ಸತ್ತೋದ್ರು ಅಂತ, ಹಿಂದೂಸ್ ಟೂರಿಸ್ಟ್ ಹೋಗಿದ್ರು, ಅವ್ರದ್ದು ಫಾದರ್ ಸತ್ತೋದ್ರು ಅನ್ನೋದೊಂದೇ ಗೊತ್ತಿರೋದು ನಮಗೆ. ಆದರೆ ಇನ್ನೂ ತುಂಬ ಜನ ಸತ್ತೋದ್ರು. ಪ್ರತಿಯೊಂದು ಜನವರಿಯಿಂದ ಹಿಡಿದು ಇಲ್ಲಿ ತನಕ ಏನೇನು ಇನ್ಸಿಡೆಂಟ್ಸ್ಗಳು ಆಗಿದೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 2025ರಲ್ಲಿ ಫಸ್ಟ್ ಇನ್ಸಿಡೆಂಟ್ ನಡೆಯೋದು ಬಂದು 7th ಜಾನಿಂದ 31st ಜಾನ್ ತನಕ. ಆ ಟೈಮಲ್ಲಿ ಏನಾಗಿತ್ತಪ್ಪ ಅಂತಂದರೆ, ಕ್ಯಾಲಿಫೋರ್ನಿಯಾದಲ್ಲಿ ಫಾರೆಸ್ಟ್ಗೆ ಬೆಂಕಿ ಹತ್ಕೊಂಡ್ಬಿಟ್ಟಿರುತ್ತೆ. ಆ ಟೈಮಲ್ಲಿ 30 ಜನ ಸತ್ತೋಗ್ತಾರೆ, 31 ಜನ ಮಿಸ್ಸಿಂಗ್ ಆಗ್ತಾರೆ. ಅವ್ರು ಸಿಗೋದೇ ಇಲ್ಲ, ಇದುವರೆಗೂ ಸಿಕ್ಕೇ ಇಲ್ಲ. ಆ ಟೈಮಲ್ಲಿ ಆ ಫಾರೆಸ್ಟ್ ಸುಟ್ಟೋಗಿರೋದು ಬಂದು 57,600 ಎಕರೆ ಫುಲ್ ಬರ್ನ್ ಆಗೋಗುತ್ತೆ. ಪಾಪ 30 ಜನ ಸತ್ತೋಗ್ತಾರೆ. ನೆಕ್ಸ್ಟ್ ಸೆಕೆಂಡ್ ಇನ್ಸಿಡೆಂಟ್ಸ್ ಬಂದು ನಮ್ಮ ಕುಂಭಮೇಳ, ಮಹಾಕುಂಭ ಏನಾಯಿತು, ಅಲ್ಲಿ ಕಾಲು ತುಳಿತದಿಂದ ಒಂದು 30 ಜನ ಸತ್ತೋಗ್ತಾರೆ. 60 ಜನಕ್ಕೆ ಒಂದು ಡೀಪ್ ಇಂಜುರಿ ಆಗುತ್ತೆ, ತುಂಬ ಕ್ರಿಟಿಕಲ್ ಇಂಜುರಿ ಆಗುತ್ತೆ. ನೆಕ್ಸ್ಟ್ ಇನ್ಸಿಡೆಂಟ್ ಬಂದು ನಮ್ಮ ಜಮ್ಮು ಕಾಶ್ಮೀರಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆಗಿತ್ತು. ಅಲ್ಲಿ 26 ಜನ ಸತ್ತೋಗಿರ್ತಾರೆ. ಈ ಇನ್ಸಿಡೆಂಟ್ಸ್ ನಡೆದಿದ್ದು ಬಂದು 22 ಏಪ್ರಿಲು, ಓಕೆನಾ. 26 ಜನ ಸತ್ತೋಗ್ತಾರೆ. ಅದು ನಮಗೆ ಅಂದರೆ ಸ್ವಲ್ಪ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. 26 ಜನ ಕ್ರಿಶ್ಚಿಯನ್ಸು, ಲೋಕಲ್ ಮುಸ್ಲಿಮ್ಸು, ಯಾರ್ಯಾರು ಟೂರಿಸ್ಟ್ಗಳಿರ್ತಾರೆ ಎಲ್ಲರೂ ಸೇರಿ 26 ಜನ ಸತ್ತೋಗಿರ್ತಾರೆ. ಅದರಲ್ಲಿ ನಮ್ಮ ಹಿಂದೂ ಅವರು ಸಹ ಹೋಗಿರ್ತಾರೆ ಟೂರಿಗೆ ಅಂತ, ಅದರಲ್ಲಿ ಅವರು ಒಬ್ಬರು. ನೆಕ್ಸ್ಟ್ ಬಂದು ನಮ್ಮ RCBದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 11 ಜನ ಸತ್ತೋಗ್ತಾರೆ. ಅದೆಷ್ಟೋ ಜನ ಇಂಜುರಿಗಳಾಗುತ್ತೆ ಅವ್ರಿಗೆ ಪಾಪ. ಅದನ್ನು ಅಷ್ಟೇ, ಅದನ್ನು ಕನ್ಸಿಡರ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ಇವಾಗ ರೀಸೆಂಟಾಗಿ ಆಗಿದ್ದು ಅಹಮದಾಬಾದ್ ಪ್ಲೇನ್ ಕ್ರ್ಯಾಶು. ಅದರಲ್ಲೂ ಅಷ್ಟೇ 200+ ಜನ ಸತ್ತೋಗ್ತಾರೆ. ಒಬ್ಬರು ಏನು ಸರ್ವೈವ್ ಆಗೋದು ಆ ಪ್ಲೇನ್ ಕ್ರ್ಯಾಶಲ್ಲಿ. ಇನ್ನು 6 ಮಂತ್ಸ್ ಬಾಕಿ ಇದೆ. ಏನೇನು ಇನ್ಸಿಡೆಂಟ್ಸ್ಗಳಾಗುತ್ತೋ, ಏನೇನು ನಡೆಯುತ್ತೋ, ಎಷ್ಟು ಜನ ಸತ್ತೋಗ್ತಾರೋ ಅದಂತೂ ಗೊತ್ತಿಲ್ಲ. ಇನ್ನು 6 ಮಂತ್ಸ್ ಬಾಕಿ ಇದೆ. ಸೊ ಇದೊಂದೇ ತಿಂಗಳನ್ನ ಇಟ್ಕೊಂಡು ನಾವು ಟೈಮ್ ರಿಪೀಟ್ ಆಗ್ತಿದೆ ಅಂತ ಕನ್ಸಿಡರ್ ಮಾಡ್ಕೊಬೋದಾ ಅಂತಂದರೆ, ಇದೊಂದು ಪ್ರೂಫ್ ಆದರೆ ಇನ್ನೂ ಒಂದು ಪ್ರೂಫ್ ಇದೆ. ಅದೇನಪ್ಪ ಅಂತಂದರೆ, 2019ನಲ್ಲಿ ಕೋವಿಡ್ ಪ್ಯಾಂಡಮಿಕ್ ಸ್ಟಾರ್ಟ್ ಆಗಿತ್ತು. ಆವಾಗ ತುಂಬ ಜನ ಸತ್ತೋದ್ರು. ಅದೇ ಥರ 1918 ಸ್ಪ್ಯಾನಿಷಲ್ಲಿ ಒಂದು FLU ಅಂತ ಒಂದು ವೈರಸ್ ಬಂದಿರುತ್ತೆ. ಆ ವೈರಸ್ ಹೆಸರು ಬಂದು H1N1 ಅಂತ. ಅವಾಗಲೂ ಅಷ್ಟೇ 50ರಿಂದ 100 ಮಿಲಿಯನ್ ಜನ ಸತ್ತೋಗಿರ್ತಾರೆ ಸ್ಪ್ಯಾನಿಷಲ್ಲಿ. ಅದೂ ಅಷ್ಟೇ ವೈರಸ್ಸು. 2019 ಅಷ್ಟೇ, ಸೇಮ್ ಡೇಟು, ಸೇಮ್ ಕ್ಯಾಲೆಂಡರು, ಸೇಮ್ ಮಂತ್ಸ್ ಎಲ್ಲ ಸೇಮು. 2019 ಮತ್ತು 1918 ಅವಾಗಲೂ ಅಷ್ಟೇ ಸ್ಪ್ಯಾನಿಷಲ್ಲಿ ವೈರಸ್ ಬಂದಿರುತ್ತೆ. ಅದಾದಮೇಲೆ ಕೋವಿಡ್ ವೈರಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲನೂ ನೋಡಿದ್ರೆ ಟೈಮ್ ರಿಪೀಟ್ ಆಗ್ತಿದೆಯಾ ಅಂತ ನಮಗೆ ಡೌಟ್ ಬರುತ್ತೆ. ಏನಪ್ಪ ಆವಾಗ ಆಗಿರೋದೆಲ್ಲ ಇವಾಗ ಟೈಮ್ ರಿಪೀಟ್ ಆಗ್ತಿದೆಯಾ ಅಂತ. ಸೊ ಇನ್ನೂ 2025ರಲ್ಲಿ ಇನ್ನೂ 6 ಮಂತ್ಸ್ ಬಾಕಿ ಇದೆ.
ಯಾವ ಇನ್ಸಿಡೆಂಟ್ಸ್ಗಳಾಗುತ್ತೋ ಗೊತ್ತಿಲ್ಲ. ಐ ಹೋಪ್ ಯಾವುದೇ ಡೆತ್ ಆಗದೇ ಇರಲಿ. ಅಂದರೆ ಅಷ್ಟು ಜೋರಾಗಿ ಅಷ್ಟು ಭೀಕರವಾಗಿ ಯಾವುದೇ ಇನ್ಸಿಡೆಂಟ್ಸ್ಗಳಾಗದೇ ಇರಲಿ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟು ಬೇರೆ ಕಂಟೆಂಟ್ ಜೊತೆಗೆ ಬೇರೆ ಇನ್ಸಿಡೆಂಟ್ಸ್ಗಳ ಜೊತೆಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು.